ಅಪ್ಪ ರಿಷಿ ಅಣ್ಣ ಎಷ್ಟೊತ್ತಿಗೆ ಬರ್ತಾನೋ ಏನೋ. ರಿಷಿ ಅಣ್ಣ ಬರ್ಲಿಲ್ಲ ಅಂತ ನಾವೆಲ್ಲರೂ ವೇಟ್ ಮಾಡೋದು ಯಾವ ನ್ಯಾಯ? ರಾಣಿ, ನೀವು ಹೋಗಿ, ನಾವು ಬಡಿಸ್ಕೋತೀವಿ. ಇಲ್ಲಮ್ಮ, ಪರವಾಗಿಲ್ಲ, ನಾನೇ ಬಡಿಸ್ತೀನಿ. ನಿನಗೆ ಸೀರಿಯಲ್ ನೋಡೋಕೆ ಟೈಮ್ ಆಯ್ತು ಅಂತ ನಂಗೆ ಗೊತ್ತು. ಹೋಗು ಹೋಗು ಅನ್ನಲ್ಲ, ಹೋಗು. ನಿಂಗಿ ಜೊತೆ ಸೇರ್ಕೊಂಡು ನೀನು ಹೊಟ್ಟೆ ಬಾಕಿ ಆಗಿದ್ಯಾ, ಆದ್ರೆ ದಪ್ಪ ಮಾತ್ರ ಆಗಿಲ್ಲ. ಯಾಕೆ ಹೇಳು? ಯಾಕೆ? ಈ ತರ ಯಾವಾಗ್ಲೂ ಅಣ್ಣನ ಮೇಲೆ ಇಲ್ಲ ಸಲ್ಲದ ಆರೋಪಗಳನ್ನ ಮಾಡ್ತಿರ್ತಾಳಲ್ಲ, ಅದಕ್ಕೆ. ಹಲೋ, ಐ ಆಮ್ ಆನ್ ಡಯಟ್. ವಾ, ಕಂಡಿದೀವಿ ಡಯಟ್ ಅಂತ. ಡಯಟ್ ರಿಷಿ, ಯಾಕೆ ಲೇಟು? ಕಮಲಿ ಅವ್ರನ್ನ ಡ್ರಾಪ್ ಮಾಡ್ಬಿಟ್ಟು ಬಂದೆ, ಸೊ ಹಾಗಾಗಿ ಸ್ವಲ್ಪ ಲೇಟ್ ಆಯ್ತು. ಅಪ್ಪ, ನೀರು ಕುಡಿ. ಅದಕ್ಕೆ ನೀರು ಕುಡ್ಸು. ಅಯ್ಯೋ ನಿನ್ನ, ಈಗ ತಾನೇ ನಿನ್ನ ಗ್ರೇಟು ಅಂದ್ಕೊಂಡ್ನಲ್ಲೋ. ರಿಷಿ, ಸರಿ ಕರಿ. ವಾವ್, Ma, you're just awesome, Ma. Best mom in the world. Love you. ನಿಲ್ಲಲ್ಲ ಅಲ್ವಾ? ಈಗ ಮಾಮ ಅವ್ರನ್ನ ರೂಮಲ್ಲಿ ಲಾಕ್ ಮಾಡ್ಕೊಂಡಿದ್ದಾರೆ ಅಂತ ನಾನು ನೀನು ಬದುಕ್ತಾ ಇರೋಕ್ಕಾಗತ್ತಾ ಹೇಳು? ಕಮ್ ಆನ್, ಗೆಟ್ ಅಪ್. ಯು ನೋ ಸಮಥಿಂಗ್ ಬೇಬಿ, ಇವತ್ತು ಪೇಪರಲ್ಲಿ ಓದ್ದೆ, ಇವತ್ತು ರೋಸ್ ಡೇ ಅಂತೆ. ನೀನ್ ಯಾಕೆ ಋಷಿಗೆ ರೆಡ್ ರೋಸ್ ಕೊಡಬಾರ್ದು? ಇದು ಕಾಲೇಜಾಗಿ ಬಿಹೇವ್ ಮಾಡಿ. ರಿಷಿ ಸರ್, ಇವತ್ತು ರೋಸ್ ಡೇ. ಈ ಕೆಂಪುದ್ ಕೊಟ್ರೆ ಪಿರುತಿ, ಹಳ್ದಿದ್ ಕೊಟ್ರೆ ಫ್ರೆಂಡ್ಶಿಪ್. ಇದೆಲ್ಲ ಯಾವಾಗ ಶುರು ಮಾಡಿದ್ರು? ಅಣ್ಣ, ನೀನ್ ಇನ್ನೂ 90s ಅಲ್ಲೇ ಸ್ಟಕ್ ಆಗಿದ್ಯಾ, ಅಪ್ಡೇಟೇ ಆಗಿಲ್ಲ. ನಿಮ್ ಹುಡುಗಿಗೆ ರೋಸು ತಂದಿಲ್ಲ. ಶೇಮ್ ಆನ್ ಯು. ಯಾರು ಹೇಳಿದ್ರೆ ತಾನೇ ನಂಗೂ ಗೊತ್ತಾಗೋದು. ನಾನು ಈಗಲೇ ಹೋಗಿ ರೋಸ್ ತಗೊಂಡ್ಬರ್ತೀನಿ. ಡ್ರಾಮಾ ಮಾಡಿ ನಿನ್ನ ಮನಸ್ಸನ್ನ ಗೆಲ್ತೀನಿ. ನೀನು ನನಗೆ ಸಿಗಬೇಕು ಅಷ್ಟೇ. ಅದಕ್ಕೆ ಏನು ಬೇಕಾದರೂ ಮಾಡ್ತೀನಿ ರಿಷಿ. ಕಮಲಿ ಅವರೇ, ಇಳಿಸ್ಬಾರ್ದಾ?
ಇದು ಬಾರನಾ? ಕ್ಷಣಕ್ಕೂ ಪ್ರೀತಿ ಹೆಚ್ಚಾಗ್ತಿದ್ಯಲ್ಲ, ನಾನೊಬ್ನಿಂದ ಮಾತ್ರ ಹಿಡ್ಕೊಳ್ಳೋದಕ್ಕಾಗಲ್ಲ. ತಗೊಳ್ಳಿ. ಓ, ಮಾತ್ನಾಗೂ ಕವಿತೆನಾ? ಕವಿ ಅಲ್ವಾ, ಅದಕ್ಕೆ. ಕವಿ ಸರ್, ಒಂದೊಳ್ಳೆ ಕವಿತೆ ಹೇಳಿ ನನ್ನ ಬಗ್ಗೆ, ತಕತೀನಿ. ಈಗ ಸಡನ್ ಆಗಿ ಕೇಳಿದ್ರೆ ಹೇಗೆ? ಸರಿ, ಹಂಗಾರೆ ಯೋಚನೆ ಮಾಡಿ ಬರ್ಕೊಂಬನ್ನಿ. ಮುಗುಳು ನಗೆ. ಕೋಪಾನ ನಾನು ನನ್ನನ್ನೇ ತರುವೆ. ರಾಜ್ಕುಮಾರ. ನನ್ನ ರಾಜ್ಕುಮಾರಿ. ಇನ್ನೇನು ಉಳಿದಿಲ್ಲ. ಎವ್ರಿ ಬ್ಲಡಿ ಎಫ್ರಿನ್ ಟೈಮ್ ಇಟ್ ಹ್ಯಾಪನ್ಸ್ ಟು ಮೀ. ಕಾಮ್ ಡೌನ್ ಅನಿಕಾ, ಏನಾಯ್ತೀಗ? ನಾನು ಕಾಮ್ ಡೌನ್ ಆಗಲ್ಲ ತಿಲಕ್. ಓಕೆ, ಸಾರಿ. ಅನಿಕಾ, ಎಷ್ಟೇ ಹುಡುಗಿರ್ನ ನೋಡಿದ್ರು ಚುಡಾಯಿಸಿದ್ರು ನಿನ್ನ ನೋಡಿದ ತಕ್ಷಣ ನನ್ನ ಹಾರ್ಟೇ ಕರ್ಕೋಗುತ್ತೆ. ನಿನಗೋಸ್ಕರ ರೋಸ್ ಕೂಡ ತಗೊಂಬಂದಿದ್ದೀನಿ. ಆದರೆ ಈಗ ನಿನಗದನ್ನು ಕೊಡೋಕ್ಕೆ ಕರೆಕ್ಟ್ ಟೈಮ್ ಅಲ್ವಾ ಗೊತ್ತಾಗ್ತಾ ಇಲ್ಲ. ಎಕ್ಸ್ಕ್ಯೂಸ್ ಮೀ ಮೇಡಮ್. ಅನಿಕಾ ಮೇಡಮು ಕಮಲಿ ಅವ್ರನ್ನ ಮೀಟ್ ಮಾಡಿಸ್ತಾರೆ. ಆದರೆ ಅದಕ್ಕೂ ಮುಂಚೆ ಇವ್ರು ಹೇಳೋದನ್ನ ನೀನು ಕೇಳಬೇಕು, ಓಕೆನಾ? ನನ್ ಮುದ್ದು ಅತ್ತಿಗೆಗೆ ತಗೊಂಡು ಹೋಗ್ಕೊಡು ಅಂತ. ಸರಿ, ಥ್ಯಾಂಕ್ಸ್. ಏನಿದು ಬರೀ ಥ್ಯಾಂಕ್ಸಾ? ಬಾ ನಂಗೆ ಪಾರ್ಟಿ ಕೊಡ್ಸು. ಅಯ್ಯೋ ರಚನಾ, ಈಗ ನಂಗೆ ಓದ್ಕೊಳ್ಳೋದು ಕೆಲಸ ಐತೆ, ನನ್ನ ಬಿಟ್ಬಿಡು. ಯಾವಾಗ ನೋಡಿದ್ರು ಓದ್ಕೊಳ್ಳೋದು. ನಿನ್ನ ನೋಡಿದ್ರೆ ಎಲ್ರು ನಮ್ಮನ್ ಬೈತಾರೆ. ನಾವೇನೋ ಟೈಮ್ ವೇಸ್ಟ್ ಮಾಡ್ಕೊಂಡು ಓದ್ಲ ಹೊಡಿತಿದೀವಿ ಅನ್ನೋ ಹಾಗೆ. ಕಮ್ಲಿ ಬಾ, ಇವತ್ತು ರೋಸ್ ಡೇ. ಅಯ್ಯೋ, ರೋಸ್ ಡೇ ದಿನ ಕಮ್ಲಿಗೇನು ಕೆಲಸ? ನಂಗೆ ಓದ್ಕೊಳ್ಳೋದೈತೆ ರಚನಾ, ನಾನು ಹೋಗಿ ಓದ್ಕೊಂತೀನಿ. ನೀನ್ ಇವಾಗ ಬರ್ತೀಯಾ ಇಲ್ವಾ? ಈಗ ಮಾಡಿದ್ರೆ ಹೆಂಗೆ? ನಾನ್ ನೀ ಕರೀತಾ ಇದ್ದೀನಿ, ನೀನ್ ಇವಾಗ ಬರ್ಲೇಬೇಕು ಅಷ್ಟೇ. ಸರಿ, ನಡಿ. ಲವ್ ಯು ಅದ್ಗೆ. ಸರಿ, ತಡ ಆಯ್ತೈತೆ, ನಾನು ಹೋಗಿ ಓದ್ಕೊಬೇಕು, ಬರ್ತೀನಿ. ಕಮ್ಲಿ, ಯಾವಾಗ ನೋಡಿದ್ರು ಓದೋದು. ಬಾ, ನಾವು ಒಂದು ಕಾಲೇಜ್ ರೌಂಡ್ ಹೊಡೆಯೋಣ. ಈಗ ಹೆಂಗಿದ್ರು ಎಲ್ರಿಗೂ ಗೊತ್ತಾಗಿದೆ ನೀನ್ ಕಾಲೇಜ್ ಓನರ್ ಮೊಮ್ಮಗಳು ಅಂತ. ಸೊ ನಿಮ್ ಜೊತೆ ನಾವ್ ಎಲ್ರು ಸುತ್ತಾಡ್ತಾ ಇದ್ರೆ ಅವಾಗ ನಮ್ ಲೆವೆಲ್ಲು ಹಿಂಗೆ ಮೇಲೋಗುತ್ತೆ. ಓ, ಅದೇನೋ ಹೇಳ್ತಾರಲ್ಲ, ಹೂವಿನ ಜೊತೆ ನಾರು ಸ್ವರ್ಗಕ್ಕೆ ಹೋಯ್ತಂತೆ, ಹಂಗೆ. ಸಿಕ್ಕಿರೋ ಸ್ಥಾನನ, ಅಧಿಕಾರನ ದುರುಪಯೋಗ ಪಡಿಸ್ಕೋಬಾರ್ದು. ಪ್ರಪಂಚದಾಗೆ ನಮ್ಗೊಳ್ಳೇದಾದ್ರೆ ನಾವು 100 ಜನಕ್ಕೆ ಒಳ್ಳೇದು ಮಾಡಬೇಕು. ಇದು ರ್ಯಾಗಿಂಗ್ ಅಂತ ಯಾರಿಗೂ ಗೊತ್ತಾಗ್ಬಾರ್ದು. ಅದಕ್ಕೂ ನಮಗೂ ಸಂಬಂಧ ಇಲ್ಲ.
ಎಕ್ಸ್ಕ್ಯೂಸ್ ಮೀ, ಪ್ಲೀಸ್ ಪ್ಲೀಸ್ ಈ ರೋಸ್ ತಗೊಳ್ಳಿ. ಶಂಭು ಫ್ರೆಂಡ್ಸ್ಗೂ ಧೈರ್ಯ ಬಂದಂಗಿದೆ, ನಮ್ಮ ಶಂಭುನೇ ವೇಸ್ಟು. ಅತ್ತೆ ಮೊರೆ, ಈಟೊಂದು ಕಾರ ಐತೆ ಸಂದಾಗೈತೆ ಅಂತ ಸುಮ್ಕೆ ಕುಡಿತಾ ಇದ್ದೀರಲ್ಲ. ಖಾರದ ಜೊತೆ ನಿನ್ ಕಾಳಜಿನೇ ಇದೆಯಲ್ಲ ಗೌರಿ. ಕ್ಷಮಿಸ್ಬಿಡಿ ಅತ್ತೆ, ನನ್ನಿಂದನೇ ತೆಪ್ಪಾಗೈತೆ. ಪರವಾಗಿಲ್ಲಮ್ಮ, ಏನು ತೊಂದರೆ ಇಲ್ಲ, ಕೊಡು. ಇಲ್ಲ ಬೇಡ, ನಾನು ಬೇರೆ ಮಾಡ್ಕೊ ಬರ್ತೀನಿ. ಗೌರಿ, ಅತ್ತೆಮ್ಮ 2 ನಿಮಿಷ ಬಿರ್ನ್ ಮಾಡಿಕೊಟ್ಬಿಡ್ತೀನಿ. ಅಯ್ಯೋ ಪರವಾಗಿಲ್ಲ ಗೌರಿ, ಮತ್ತೆ ಮಾಡೋ ಅವಶ್ಯಕತೆ ಇಲ್ಲ, ಕೊಡು. ಅತ್ತೆಮ್ಮ ಗೊತ್ತಿಲ್ದಲಯ ಹುಸಿ ಖಾರ ಜಾಸ್ತಿ ಹಾಕ್ಬಿಟ್ಟಿವ್ನಿ, ಮಾಡಿಕೊಟ್ಬಿಡ್ತೀನಿ. ತೊಂದರೆ ತಗೋಬೇಡ, ನೀನು ಕೊಡು, ನನಗೆ ಕೊಡು. ನನ್ನ ಮ್ಯಾಗಿರೋ ಕೋಪಕ್ಕೆ ಊರ್ಮಿಳ ಹಿಂಗೆಲ್ಲ ಮಾಡೋಳ? ಇಲ್ಲ, ಈ ಮನಸ್ತಾಪನ ಆದಷ್ಟು ಬಿರ್ನೆ ಸರಿ ಮಾಡ್ಕೊಂಡ್ಬಿಡ್ಬೇಕು. ಹೆಣ್ಮಕ್ಳು ತವ ಹೆಂಗ್ ನಡ್ಕೊಬೇಕು ಅಂತ ಗೊತ್ತಿಲ್ವೇನೋ ಅಯೋಗ್ಯ, ನಡೀಲಿಂದ. ನಡಿ ಅಂದೆ, ಹೋಗ. ಚೀಪಾಗಿ ನೋಡುತ್ತೋ, ಫ್ರೀ ಸೀಟ್ ಇರಲಿ, ಈ ಕಾಲೇಜಿಂದನೇ ಗೇಟ್ ಪಾಸ್ ಕೊಟ್ಬಿಡ್ತಾರೆ. ಅಕಸ್ಮಾತ್ ಇದನ್ನ ಮಾಡಿಸಿದ್ದೇನಾದ್ರೂ ಅನಿಕಾ ಅಂತ ಹೇಳ್ಬಿಟ್ಟೆ ಅಂತ ಇಟ್ಕೋ, ಅನಿಕಾ ಮೊದಲೇ ಕಮ್ಲಿ ತಂಗಿ, ಮ್ಯಾನೇಜ್ಮೆಂಟ್ ಅವಳ ಮೇಲೆ ಯಾವ ಆ್ಯಕ್ಷನು ತಗೊಳ್ಳಲ್ಲ. ನೋಡು, ಆಗಿರೋ ಗಾಯನ ಸುಮ್ಮನೆ ಅಮ್ಕೊಂಡು ಹೋಗು, ಕೆರೆದ್ಬಿಟ್ಟು ದೊಡ್ಡದು ಮಾಡ್ಕೊಂಬೇಡ್ವೋ. ಓಹೋ, ಬುಕ್ಕಲ್ಲಿ ಮುಳುಗೋಗಿರೋರಿಗೆ ಬೊಕ್ಕೆ ತಗೊಳಕ್ ಬಂದಿದ ತಕ್ಷಣ ಗೊತ್ತಾಗೋಯ್ತಾ? ನಾನೇನು ಎತ್ಕೊಂಡು ಹೋಗೋ ಥರ ಅಂತೆ ನೀವು ಅಂತ ಗೊತ್ತಾಗ್ಲಿಲ್ಲ ಸರ್. ಅಲ್ಲ,
ನಾನು ಕೊಟ್ಟಿರೋ ಹೂವನ್ನೇ ಯಾರು ಕಿತ್ಕೊಂಡು ಹೋಗಬಾರ್ದು ಅಂತ ಹೀಗೆ ನೋಡ್ಕೊತಿದ್ದೀರಾ? ಇನ್ನು ನನ್ನ ಯಾರು ಎತ್ಕೊಂಡು ಹೋಗ್ಬಿಟ್ರೆ? ಓ, ಅವ್ರಿಗೆ ಹಾಗಾದಿರ್ತೀರಾ? ಏನಾಯ್ತು? ಯಾಕೆ? ಲೈಬ್ರರಿಲಿ ಕೂತಿರೋ ಮಹಾಲಕ್ಷ್ಮಿ ಅವರೇ, ರಾತ್ರಿ ಮನೆಗೆ ಡಿನ್ನರ್ಗೆ ಬರ್ತೀರಾ ತಾನೆ? ಆದ್ರೆ ತಾರಾ ಮೇಡಮ್ ಮನ್ಸಾಗೆ ಏನೈತೆ ಅಂತ ನಂಗೆ ಗೊತ್ತಾಯ್ತಿಲ್ವಲ್ಲ. ಈಗ ಮತ್ತೆ ಅಲ್ಲೋಗಿ ಏನನ್ನ ಎಡ್ವಟ್ಟಾದ್ರೆ ರಿಷಿ ಸರ್ ಮನ್ಸಿಗೆ ನೋವಾಯ್ತೈತೆ. ನಾನೇ ಕಮಲಿ ಮಹಾಜನ್ ಅಂತ ಗೊತ್ತಾಗಕ್ಕೂ ಮೊದಲು ಅವ್ರ ಅಂತಸ್ತಿನ ಬಗ್ಗೆ ಪ್ರಶ್ನೆ ಹಾಕಿದ್ರು. ಆದ್ರೆ ಈಗ ಅವ್ರಿಗೆ ಸಮಾಧಾನ ಆಗಿರ್ತೈತಾ? ಬರೀ ಅಂತಸ್ತನ್ನ ನೋಡಿ ಸಮಾಧಾನ ಆಗಿರೋದಾದ್ರೆ ಅವ್ರನ್ನ ಹೆಂಗ್ ನಂಬೋದು? ಏನ್ ಮಾಡೋದು ಗೊತ್ತಾಯ್ತಿಲ್ವಲ್ಲ. ಕೊಯ್ತಿದ್ನಲ್ಲ ಅದ್ ಗೆಪ್ತಿ ಆಯ್ತು. ಆಗ ಹಿಂದನೇ ಬೆತ್ತ ಮುರ್ಕೊಂಡು ನಾನ್ ಬತ್ತದ್ನಲ್ಲ. ನಮ್ಮಿಬ್ರನ್ ತಡಿಯಕ್ಕೆ ನಮ್ಮಿಬ್ರ ಮಧ್ಯೆ ನಿಂಗೆ ಬತ್ತಿದ್ಲಲ್ಲ. ಕಮಲಿ, ಎಲ್ರಿಗೂ ಈ ಅದೃಷ್ಟ ಸಿಗಕ್ಕಿಲ್ಲ. ಹಳ್ಳಿ ಜೀವನನೂ ನೋಡಿದೀವಿ, ಈಗ ಅರಮನೆ ಅಂತ ಮನೇಲಿ ಬದುಕ್ತಾ ಇದೀವಿ. ಆ ಅದೃಷ್ಟಕ್ಕಿನ್ನ ಇಂಥ ಅವ ಎಲ್ರಿಗೂ ಸಿಗಕ್ಕಿಲ್ಲ. ಈ ಸದಾಗೆ ನಾನೇ ಅದೃಷ್ಟವಂತೆ. ಅವ ಅದ್ ಸರಿ, ಈಟನ್ ಬಟ್ಟೆ ಯಾಕೆ ಕಟ್ಕೊಂಡಿದ್ಯಾ? ಬಟ್ಟೆ ಯಾವ್ದು ಚಂದಾಗೈತೆ ಅಂತ ನೋಡ್ತಾ ಇದ್ದೀನಿ ಕಣವ. ಹೌದಾ? ಯಾಕವ್ವ? ಹೌದು. ವಾವ್, ಸೂಪರ್ ಅಣ್ಣ. ಅದಕ್ಕೆ ಓಕೆ ಓಕೆ. ಬರೀ ಓಕೆ ಓಕೆನಾ? ಓಕೆ ಓಕೆನೆ. ನೋ, ಇವತ್ತು ಓಕೆ ಎಲ್ಲ ನಡೆಯಲ್ಲ. ನಾನು ಕಮಲಿ ಅವ್ರಿಗೆ ಚೆನ್ನಾಗಿ ಕಾಣಿಸ್ಲೇಬೇಕು. ಚೆನ್ನಾಗಿ ಕಾಣಿಸ್ಬೇಕು. ಈಗಷ್ಟೇ ನಾನು ಬೇಡ್ಕೊಂಡಿದ್ದು. ದೇವ್ರಣಗೂ ಹೇಳ್ತಾ ಇದ್ದೀನಿ, ಸೂಪರ್ ಆಗಿದೆ. ಆಸಮ್, ಸಕ್ಕತ್ತಾಗಿ ಕಾಣಿಸ್ತಿದ್ಯಾ. ಅದಕ್ಕೆ ಸೂಪರ್ ರಿಷಿ. ಮೈ ಸ್ವೀಟ್ ಹಾರ್ಟ್ ಕಮಲಿ ಅವರೇ, ಹಿಯರ್ ಐ ಕಮ್. ಫ್ರೆಂಡ್ಸ್ನ ಬರೋದು ಬೇಡ ಅಂತ ಹೇಳಿದ್ಯಾ? ಯಾಕೆ ಹಿಂಗೆ ಮಾಡ್ತಿದ್ಯಾ? ಅಲ್ಲ, ಇನ್ನು ಪಾಪ ಕಮ್ಮಿ ಮೇಲೆ ಯಾಕೆ ದ್ವೇಷ ಸಾಧಿಸ್ತಾ ಇದೆಯಾ? ಇದು ನಿನಗೆ ಚೈಲ್ಡಿಶ್ ಅಂತ ಅನಿಸ್ತಾ ಇಲ್ವಾ? ನಿನಗೆ ಒಬ್ರು ಶ್ರೀಮಂತರ ಮನೆ ಸೊಸೆ ಬೇಕಾಗಿತ್ತು, ಸಿಕ್ಕಿದಳಲ್ಲ. ಮೋರೋವರ್ ನಮ್ಮ ಮಗ ಅವಳನ್ನೇ ಇಷ್ಟಪಡ್ತಾ ಇದ್ದಾನೆ. ಅದಕ್ಕೆ ನಾವು ಖುಷಿ ಪಡಬೇಕು. ಹೇಳಿ ಇದು ಬಾ.
ರಿಷಿ ಯಾವಾಗ ಹೋದೆ? ಅಮ್ಮ ಈಗ ಒಂದು ಸ್ವಲ್ಪ ಹೊತ್ತಾಯ್ತು ಅಷ್ಟೇ. ತಾರ ದಯವಿಟ್ಟು ಈಗೇನು ಮಾತಾಡಕ್ಕೆ ಹೋಗ್ಬೇಡ. ರಿಷಿನು ಕಮ್ಲಿ ಖುಷಿಲಿದ್ದಾರೆ. ಕಮಲಿ ಅವರೇ ಬನ್ನಿ. ಗೊತ್ತಾ, ಅವರು ತಮ್ಮ ಸೊಸೆ ಹೇಗೆಲ್ಲ ಇರಬೇಕು ಅಂತ ಆಸೆ ಪಟ್ಟರು ಅಂತ ರೆಡಿಮೇಡ್ ವ್ಯಕ್ತಿತ್ವ ನಿಮ್ಮದು. ಶಿ ರಿಯಲಿ ಲೈಕ್ಸ್ ಯು ಕಮಲಿ ಅವರೇ. ಆದರೆ ನಾನಷ್ಟಲ್ಲ, ನಿಮ್ಮನ್ನ ಪ್ರೀತಿಸೋದ್ರಲ್ಲಿ ಯಾವಾಗಲೂ ನಾನೇ ನಂಬರ್ 1. ಅಬ್ಬಾ, ಇನ್ನ ಊಟ ಮಾಡಬೇಕು. ಅಂದ್ರೆ ನಿಮ್ಮ ನಗುಲೇ ಹೊಟ್ಟೆ ತುಂಬಿಸ್ಬಿಡ್ತೀರಾ ಅಂತ. ಸಾರಿ ಫಾರ್ ದ ಡಿಸ್ಟರ್ಬೆನ್ಸ್. ಡಿನ್ನರ್ ರೆಡಿ ಇದೆ. ರಾಜ ರಾಣಿ ಇಬ್ರು ಊಟಕ್ಕೆ ಬರಬೇಕಾಗಿ ವಿನಂತಿ. ಸೇವಕಿಯರಿಬ್ಬರು ಇಲ್ಲಿಂದ ಹೊರಡಬಹುದು. ನಾವು ರಾಣಿಯನ್ನು ಕರೆತರುತ್ತೇವೆ. ಸೇವಕಿಯರ? ಏನು ನೋಡಿಯಕ್ಕೆ ಬರ್ತೀಯಾ? ಸಾರಿ ಅದಕ್ಕೆ ಸಾರಿ ತಂಗಿ. ನೀವು ಹೊರಡಿ, ನಾನು ಕರ್ಕೊಂಡ್ಬರ್ತೀನಿ. ಸರಿ, ಬೇಗ ಬನ್ನಿ. ಕಮಲಿ ಅವರೇ ಹೊರಡೋಣ. ನೀವು ಹೇಳ್ಕೊಟ್ಟಾಗೆ ಊಟನ ಕೈಯಲ್ಲೇ ಮಾಡ್ಬೋತಾನ? ದಿನೇ ದಿನೇ ಇಂಥ ಪ್ರಕರಣಗಳು ಹೆಚ್ಚಾಗ್ತಾನೆ ಇವೆ ವೀಕ್ಷಕರೇ. ರಾಣಿ, ಟಿವಿ ಆಫ್ ಮಾಡು. ಇದೀಗ ಬಂದ ಸುದ್ದಿ ಏನಪ್ಪಾ ಅಂದ್ರೆ, ಜಾಸ್ತಿ ಮಾಡ್ತಿದ್ಯಾ? ಒಂದು ನಿಮಿಷ ಇರಮ್ಮ. ಅನ್ನಪೂರ್ಣ ಮಹಾಜನ್ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ವಿದ್ಯಾರ್ಥಿಯೊಬ್ಬ ಆತ್ಮಹತ್ಯೆಗೆ ಪ್ರಯತ್ನಿಸಿದ್ದಾನೆ. ಕಾಲೇಜಿನಲ್ಲಿ ಫಸ್ಟ್ ಇಯರ್ BA ಓದ್ತಾ ಇರುವಂತಹ ವಿದ್ಯಾರ್ಥಿಯೊಬ್ಬ ಆತ್ಮಹತ್ಯೆಗೆ ಯತ್ನ ನಡೆಸಿದ್ದಾನೆ. ಅನ್ನಪೂರ್ಣ ಮಹಾಜನ್ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಈ ಆತ್ಮಹತ್ಯೆ ಯತ್ನ ನಡೆದಿದೆ. ವಿದ್ಯಾರ್ಥಿಯಾದ ಶಂಕರ ಅನ್ನೋರು ಈ ಪ್ರಯತ್ನವನ್ನು ಮಾಡಿದ್ದಾರೆ. ನೋಡಮ್ಮ ಕಮಲಿ, ನೀನೇನು ಯೋಚನೆ ಮಾಡಬೇಡ, ನಾವಿದ್ದೀವಿ. ಅಪ್ಪ, ನಾನು ಆ ಚಾನೆಲ್ ಎಡಿಟರ್ ನಂಬರ್ ಇಸ್ಕೊಂಡು ಫೋನ್ ಮಾಡಿ ನೋಡ್ತೀನಿ. FIR ಏನಾದರೂ ಲಾಡ್ಜ್ ಆಗಿದೆಯಾ ಅಂತ ನೀವು ಒಂದ್ಸಲ ಚೆಕ್ ಮಾಡ್ತೀರಾ? ರೈಟ್ ರೋಹಿತ್, ಈಗಲೇ ಮಾತಾಡ್ತೀನಿ. 1 ನಿಮಿಷ ಇರಿ. ಎಷ್ಟು ಸಲೀಸಾಗಿ ಹೇಳ್ತಾ ಇದೀಯ ಅಲ್ವಾ ನೀನು? ಆ ಹುಡುಗನಿಗೆ ಹೊಡೆದೆ ಅಂತ. ಮಹಾಜನ್ ಮನೆತನದವ್ರು ಮಾಡೋ ಕೆಲ್ಸನ ಅದು? ಅದಕ್ಕೆ ಹೇಳೋದು, ಅಲ್ಪನಿಗೆ ಐಶ್ವರ್ಯ ಬಂದ್ರೆ ಅರ್ಧ ರಾತ್ರಿಲಿ ಎದ್ದು ಕೊಡೆ ಹಿಡಿದ್ನಂತೆ. ಮಹಾಜನ್ ಅನ್ನೋದು ಎಂತ ದೊಡ್ಡ ಹೆಸರು ಅನ್ನೋ ಗೌರವನಾದ್ರೂ ಇದೆಯಾ ನಿನಗೆ? ನಿನ್ನಿಂದಾಗಿ ಇಡೀ ಮನೆತನದ ಹೆಸರು ಹಾಳಾಗೋಯ್ತು, ಗೊತ್ತಾ? ಅನ್ನಪೂರ್ಣಮ್ಮ ಅವರು, ಚಂದ್ರಕಾಂತ್ ಅವರು ಇದ್ರ ಬಗ್ಗೆ ಎಷ್ಟು ತಲೆ ಕೆಡ್ಸ್ಕೊಂಡಿರ್ತಾರೋ ಗೊತ್ತಿಲ್ಲ. ಸಾಕು ನಿಲ್ಸಿ. ಯಾವುದೇ ಸಮಯದಲ್ಲೂ ನಾನು ನಿಮ್ಮನ್ನ ಬಿಟ್ಟು ಹೋಗಲ್ಲ ಕಮಲಿ ಅವರೇ. ನನ್ನ ಮನ್ಸಿಗೆ ಗೊತ್ತು, ಇಡೀ ಪ್ರಪಂಚ ಎದುರಾದ್ರೂ ನನ್ನ ಕಮಲಿ ಅವರು ತಪ್ಪು ಮಾಡಲ್ಲ ಅಂತ.
ನನ್ನ ಜೊತೆ ಧೈರ್ಯವಾಗಿ ಬನ್ನಿ. ಏನೇ ಬಂದರೂ ಧೈರ್ಯವಾಗಿ ಅದನ್ನು ಎದುರಿಸೋಣ. ಬನ್ನಿ, ಕೂತ್ಕೊಳ್ಳಿ. ಅವಳಿಗೂ ರಿಷಿ ಜೊತೆ ಹೋಗೋದು ತುಂಬಾ ಖುಷಿನೇ. ಅತ್ತೆಮ್ಮ, ನೀರು ಕುಡೀರಿಮ್ಮ, ಕುಡೀರಿಮ್ಮ. ಪಾಪ ಕಮಲಿ, ಮನೇಲಿ ಬೇರೆ ಇಲ್ಲ. ಅವಳಿಗೆ ಎಷ್ಟು ಆಘಾತ ಆಗಿದೆಯೋ ಏನೋ. ರೀ, ಆ ಹುಡುಗ ಈಗ ಹೆಂಗವನಂತೆ? ಅಲ್ಲ, ನಮ್ಮ ಕಮಲಿಗಿದ್ದಲ್ಲವ ಯಾಕೆ ಬೇಕಾಗಿತ್ತು? ಸುಮ್ಕೆ ಕಾಲೇಜ್ಗೆ ಹೋಗಿ ಓದ್ಕೊಂಡು ಬರೋದು ಬಿಟ್ಬಿಟ್ಟು ಸಮಸ್ಯೆ ಎಲ್ಲನೂ ತಲೆ ಮೇಲೆ ಓದ್ಕೊಂಡ್ ಬಂದವಳೆ. ರಿಷಿ ಕಾಲ್ ಮಾಡ್ತೀಯ ಚಂದ್ರು? ಹಾ ಅಮ್ಮ, ಋಷಿ ಕಾಲ್ ಮಾಡಿದ್ದೆ. ಅವನು ಕಮಲಿನ್ ಕರ್ಕೊಂಡು ಹಾಸ್ಪಿಟ್ಲಿಗೆ ಹೋಗ್ತಾ ಇದ್ದಾನೆ. ನಾನು ಅಲ್ಲಿಗೆ ಹೋಗ್ತಾ ಇದ್ದೀನಿ. ಚಂದ್ರು, ನೀನ್ ಬೇಡ, ನಿನ್ ಗೌರಿ ಜೊತೆ ಮನೇಲೇ ಇರು, ನಾನು ಹೋಗ್ತೀನಿ. ಅಮ್ಮ, ನಿಮ್ ಕೈಲಿ ಆಗುತ್ತಾ? ಪರವಾಗಿಲ್ಲ ಚಂದ್ರು, ನೀನೇನು ಯೋಚನೆ ಮಾಡಬೇಡ, ನಾನು ನೋಡ್ಕೋತೀನಿ. ಮುಂದೊಂದು ದಿನ ಅನ್ನಪೂರ್ಣ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ ಬಗ್ಗೆ ಯಾರು ಬೆಟ್ ಮಾಡಬಾರ್ದು ಅಂದರೆ ನಾನೇ ಅಲ್ಲಿಗೆ ಹೋಗಬೇಕು. ನಾನೇ ಹೋಗ್ತೀನಿ. ಲಕ್ಷ್ಮಿ, ಶಾಲ್ ತಗೊಂಡ್ ಬಾ. ಅದಕ್ಕೆ ನಿಮ್ಮಂತ ಆನೆಸ್ಟ್ ರಿಪೋರ್ಟರ್ಸ್ಗೆ ಇನ್ಫಾರ್ಮ್ ಮಾಡಿದೆ. ಒಳ್ಳೆ ಕೆಲಸ ಮಾಡಿದ್ರಿ ಮೇಡಮ್. ಆ ಹುಡುಗನ ಎಚ್ಚರಾಗಿ ನಮ್ಮ ಸ್ಟೇಟ್ಮೆಂಟ್ ಕೊಡೋ ತನಕ ನಾವು ವೇಟ್ ಮಾಡ್ತೀವಿ. ಕಮಲಿ, ನಿನ್ ಮುಖಕ್ಕೆ ಕೆಸರು ಎರ್ಚಿದೀನಿ ಕಣೆ. ಒಂದೇ ದಿನದಲ್ಲಿ ನಿನ್ನ ಹೆಸರು ಹೇಗೆ ಕೆಡುತ್ತೆ ಅಂತ ನೋಡ್ತಾ ಇರು. ಶಂಕರ, ಏನೋ ಪುಟ್ಟ ಇದು, ಯಾಕೋ ಹಿಂಗ್ ಮಾಡಿದೆ? ಇದೇನೋ ನಿನ್ ಪರಿಸ್ಥಿತಿ? ಶಂಕರ, ಏನಾಯ್ತಪ್ಪ ನಿಂಗೆ? ಹಿಂಗೆ ಯಾಕೋ ಮಾಡ್ಕೊಂಡೆ? ನೋಡು, ನಾವು ನಿನ್ನೇ ನಂಬಿ ಬದುಕ್ತಾ ಇದೀವಪ್ಪ. ಹಿಂಗೇನಾದ್ರು ಹೆಚ್ಚು ಕಮ್ಮಿ ಆದ್ರೆ ನಮ್ ಗತಿ ಏನೋ ಏನು? ಇಲ್ಲೆಲ್ಲ ಅಳ್ಬಾರ್ದಮ್ಮ, ಪೇಷಂಟ್ಗೆ ಡಿಸ್ಟರ್ಬ್ ಆಗುತ್ತೆ. ಡಾಕ್ಟ್ರು ಬೈತಾರೆ, ಬನ್ನಿ ಈ ಕಡೆ. ಹಾಗೆಲ್ಲ ಮಾತಾಡಬೇಡಿ. ಇದರಲ್ಲಿ ಅವ್ರದ್ದೇನು ತಪ್ಪಿಲ್ಲ. ಏನೋ ತಪ್ಪಾಗಿದೆ. ನಾನು ಅದೇ ಕಾಲೇಜ್ನ ಲೆಕ್ಚರರ್. ತಲೆ ಕೆಡಿಸ್ಕೋಬೇಡಿ, ನಾನಿರ್ತೀನಿ. ನೀವು ಕೂತ್ಕೊಳ್ಳಿ. ಶಂಭು, ಅಮ್ಮ ನೀವು ಈ ಕಡೆ ಬನ್ನಿ ಸ್ವಲ್ಪ. ನನ್ನ ಮಗಂಗೇನಾದ್ರೂ ಆದ್ರೆ ನಾನು ಕಾಲೇಜ್ ಮುಂದೆ ಬಂದು ಪ್ರಾಣ ಬಿಟ್ಬಿಡ್ತೀನಿ. ಅವನು ಇಲ್ದಿರೋ ಜೀವನ ಬೇಡ ನಂಗೆ. ಸರ್. ಹಾಂ ಶಂಭು, ನಾನು ಕಾಲೇಜ್ ತವ ವಿಚಾರಿಸಿದೆ ಸರ್. ಅಲ್ಲಿ ಈ ಘಟನೆ ನಡೆದಾಗ ನಮ್ಮ ಕಡೆಯವ್ರು ಇದ್ರಂತೆ. ಅವ್ರು ಏನು ಹೇಳಿದ್ರು ಗೊತ್ತಾ? ಕೆಲವು ಹುಡುಗರು ಶಂಕರನ್ನ ರ್ಯಾಗಿಂಗ್ ಮಾಡ್ತಿದ್ರಂತೆ ಸರ್. ಅವರೇ ಹುಡುಗಿಗೆ ಹೂ ಕೊಟ್ಟು ಮುತ್ಕೊಡೋಕೆ ಹೇಳೋರೆ. ಹಾಗೆ ಮಾಡಲಿಲ್ಲ ಅಂದರೆ ಕಾಲೇಜಿಂದ ಓಡಿಸ್ಬಿಡ್ತೀವಿ ಅಂತ ತಿಗ್ಲಿಕ್ಕವ್ರೆ. ಅದಕ್ಕೆ ಪಾಪ ಶಂಕರ ಈಗ ಮಾಡೋನೆ ಸರ್. ಯಾರು ಹಾಗೆ ಮಾಡಿದ್ದು? ನನಗೂ ಗೊತ್ತಿಲ್ಲ ಸರ್. ಆಚೆ ಕುಂತಿರೋ ಅವ್ರ ತಾಯಿ ಅಳದ್ನ ನನ್ನಿಂದ ಕೇಳಕ್ಕಾಯ್ತಿಲ್ಲ. ದಯವಿಟ್ಟು ಅವನ ಜೀವಕ್ಕೆ ಅಪಾಯ ಮಾಡದೆ ಅವನನ್ನ ಉಳಿಸ್ಬಿಡು. ದಯವಿಟ್ಟು ಅವನನ್ನ ಕಾಪಾಡೋದು ಅವ್ರೆ. ನನ್ನಿಂದ ಕಮಲಿ ಅವ್ರನ್ನ ಹೀಗೆ ನೋಡೋದಕ್ಕಾಗಲ್ಲ. ದೇವ್ರೆ, ಆದಷ್ಟು ಬೇಗ ಆ ಹುಡುಗ ಕಣ್ತೇರಿಲಿ.
ಅವನಿಗೇನು ಅಪಾಯ ಆಗದೆ ಇರೋ ಹಾಗೆ ಕಾಪಾಡಪ್ಪ. ಇವಳನ್ನ ರಿಷಿನ ಎಲ್ರನ್ನು ಕೋಟೆಗೆ ಎಳಿತಾರೆ. ಬೇಕಿತ್ತ ನಮ್ಗಿದೆಲ್ಲ? ಹಾಗೆಲ್ಲ ಏನು ಆಗಲ್ಲ ತಾರ, ಪ್ಲೀಸ್ ಸ್ವಲ್ಪ ಸಮಾಧಾನವಾಗಿರು. ಅಮ್ಮ, ಆ ಹುಡುಗಂಗೆ ಎಚ್ಚರ ಆಗಿದೆಯಂತೆ. ಈಸ್ ಔಟ್ ಆಫ್ ಡೇಂಜರ್ ನಾವು. ಹೌದೇನೋ? ಯಾರು ಹೇಳಿದ್ರು? ಅಪ್ಪ, ನ್ಯೂಸ್ ಚಾನೆಲ್ ಹೇಳ್ತಿದ್ದಾರೆ. ಅವನು ಕಣ್ಬಿಟ್ಟಿದ್ದಾನಂತೆ. ಪ್ರಾಣಕ್ಕೇನು ಅಪಾಯ ಇಲ್ವಂತೆ. ಈಗ ಸಮಾಧಾನ ಆಯ್ತು. ನಾ ಹೋಗಿ ದೇವ್ರಿಗೆ ತುಪ್ಪ ದೀಪ ಹಚ್ಬಿಡ್ತೀನಿ. ನಾವೆಲ್ಲ ಕಳ್ಕೊತೀವಿ ಅಷ್ಟೇ. ಬೆಳೆದ ಮಕ್ಕಳ ವಿಚಾರದಲ್ಲಿ ನಾವು ಸ್ವಲ್ಪ ಪ್ರಾಕ್ಟಿಕಲ್ ಆಗಿ ಥಿಂಕ್ ಮಾಡೋದನ್ನ ಅಭ್ಯಾಸ ಮಾಡ್ಕೋಬೇಕು. ದಿನ ಕಳೆದ ಹಾಗೆ ಪ್ರಪಂಚನೂ ಬದಲಾಗ್ತಾ ಇರುತ್ತೆ. ನೋಡು, ರೋಹಿತ್ ಅಂತೂ ಖುಷಿಯಾಗಿಲ್ಲ. ಅಟ್ಲೀಸ್ಟ್ ರಿಷಿ ಆದರೂ ಅವನ ಜೀವನ ಅವನು ಇಷ್ಟಪಟ್ಟ ಹಾಗಿಲ್ಲ. ಪ್ಲೀಸ್. ನಾನು ಓದಬೇಕು, ಆದರೆ ತಪ್ಪೇ ಮಾಡದೇ ಇರೋರ ಮೇಲೆ ಅಪವಾದ ಹೊರಿಸೋದು ಸರಿಯಲ್ಲ. ಯೋ ಪೆದ್ದ, ನೀನ್ ನಾನು ಹೇಳ್ದಂಗೆ ಹೇಳಿದ್ರೆ ನಿನ್ನ ಇಡೀ ಲೈಫ್ ನೀನ್ ಏನೇನೆಲ್ಲ ಓದಬೇಕು ಅಂತಿದ್ಯೋ ಅಷ್ಟಕ್ಕೂ ನಾನೇ ಫೀಸ್ ಕಟ್ತೀನಿ. ನಾನು ಫೀಸ್ ಕಟ್ತೀನಿ. ಲೈಫ್ ಪೂರ್ತಿ ಫ್ರೀಯಾಗಿ ಓದ್ಬೋದು. ಓಕೆನಾ? ಮಾತಾಡ್ಸಿದ್ದಾಯ್ತಾ? ಹಾ, ಇಲ್ಲ ಅಜ್ಜಿ, ಇಲ್ಲ. ಮಾತಾಡಿಸ್ದ್ಯಾ ಇಲ್ವಾ? ಅದು ಅವನೀಗ ಓಕೆ ಅಂತ ಗೊತ್ತಾಯ್ತು. ಸೊ ಯಾಕೆ ಡಿಸ್ಟರ್ಬ್ ಮಾಡೋದು ಅಂತ ಸುಮ್ಮನಾದೆ. ಸರಿ ನಡಿ, ನಾನು ಮಾತಾಡ್ಸ್ಕೊಂಡು ಬರ್ತೀನಿ. ನಡಿ ಎಂದೆ. ಬನ್ನಿ ಅಜ್ಜಿ, ನಾನು ಇಲ್ಲೇ ಇರ್ತೀನಿ, ಒಟ್ಟಿಗೆ ಹೋಗೋಣ.